ಮಾನವನಿಗೆ ಭೂಮಿಯ ಮೇಲೆ ವಾಸಿಸಲು ಹಲವು ಸಾಹಸಗಳನ್ನು ದಿನನಿತ್ಯ ನಡೆಸುತ್ತಲೇ ಇರ್ತಾರೆ. ಕೆಲವು ಜನರು ಸಂಕಷ್ಟದಿಂದ ಪಾರಾಗಲು ಹಲವಾರು ಯತ್ನಗಳನ್ನು ನಡೆಸ್ತಾನೆ. ಅದರಲ್ಲಿ ಕೆಲವರು ಪಾರಾಗಿ ಅಲ್ಪ ಮಟ್ಟಿಗೆ ಸುಖಿ ಜೀವನವನ್ನ ನಡೆಸಲು ಸುಧಾರಿಸಿಕೊಂಡ್ರೆ, ಇನ್ನು ಕೆಲವರು ಸಂಕಷ್ಟ ಪಾರಾಗಲು ತಮ್ಮ ಕೊನೆಯ ಜೀವನದವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಹರಸಾಹಸ ಮಾಡ್ತಾರೆ. ಹೀಗೆ ನಮ್ಮ ನಗರದ ಗೌಳಿಬೀದಿಯಲ್ಲಿರುವ ಕುಟುಂಬವೊಂದು ತಮ್ಮ ಜೀವನವನ್ನ ಸುಧಾರಿಸಿಕೊಂಡು ಅಲ್ಪ ಮಟ್ಟಿಗೆ ಬಡತನದಲ್ಲೂ ಸುಖ ಜೀವನವನ್ನ ನಡೆಸುತ್ತಿದ್ರು. ಆದರೆ ವಿಪರ್ಯಾಸವೇನೆಂದ್ರೆ, ತಮ್ಮ ಜೀವನದಲ್ಲಿ ಕಪ್ಪು ಬೆಕ್ಕು ಅಡ್ಡ ದಾಟಿದಂತೆ ಈ ಕುಟುಂಬಕ್ಕೆ 6 ವರ್ಷಗಳ ಹಿಂದೆ ಈ ಕುಟುಂಬದ ಜೀವನ ಎಂಬ ದೋಣಿಯನ್ನ ಸಾಗಿಸದಂತೆ ಬರ ಸಿಡಿಲೊಂದು ಬಡಿದಿತ್ತು. ಈ ಕುಟುಂಬದಲ್ಲಿ ಪತಿ ಪೂವಪ್ಪ, ಪತ್ನಿ ಕವಿತಾ ಹಾಗೂ 2 ಜನ ಹೆಣ್ಣು ಮಕ್ಕಳು. ಹೀಗೆ ಇರುವಾಗ 6 ವರ್ಷಗಳ ಹಿಂದೆ ಮನೆಯಲ್ಲಿ ಮಹಾಲಕ್ಷ್ಮಿಯಂತಿದ್ದ ಕವಿತಾ ಅವರು ಏಕಾಏಕಿ ಏಳಲಾರದಷ್ಟು ಕೈಕಾಲು ಸಂಧಿ ನೋವುಗಳಿಂದ ಹಾಸಿಗೆ ಹಿಡಿದು ಬಿಟ್ರು. ಮನೆಯ ಆಧಾರ ಸ್ತಂಭವಾಗಿದ್ದ ಪತಿ ಪೂವಪ್ಪ ಕೂಲಿ ಕೆಲಸ ಮಾಡಿಕೊಂಡು ಪತ್ನಿಯ ಚಿಕಿತ್ಸೆ ವೆಚ್ಚಕ್ಕೆ ಮುಂದಾದ್ರು. ಹೀಗೆ ಅವರ ಚಿಕಿತ್ಸೆ ಹಣದ ಅಭಾವದಿಂದಾಗಿ ಕವಿತಾ ಅವರಿಗೆ ಹೆಚ್ಚಿನ ಚಿಕಿತ್ಸೆ ನೀಡಲು ಸಾಧ್ಯವಾಗದೆ ಪತ್ನಿಯು 6 ವರ್ಷಗಳಿಂದ ಸ್ಥಿರವಾಗಿ ಹಾಸಿಗೆ ಹಿಡಿಯುವಂತಾಗಿಬಿಡ್ತು. ಹೀಗೆ ಕೂಲಿ ಕೆಲಸವನ್ನೇ ಮಾಡಿಕೊಂಡು ಪತಿಯು ಮನೆಯ ವೆಚ್ಚ ಹಾಗೂ ತನ್ನೆರಡು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಖರ್ಚನ್ನ ಭರಿಸುತ್ತಿದ್ರು. ಹೀಗೆ ಮೊದಲೇ ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ಇನ್ನೊಂದು ರೀತಿಯ ಭಾರಿ ಆಘಾತವೊಂದು ಸಂಭವಿಸಿತ್ತು. ಅದು ಏನಂದ್ರೆ, ಮನೆಯ ಆಧಾರ ಸ್ತಂಭವಾಗಿದ್ದ ಪೂವಯ್ಯ ಅವರು ಕಿಡ್ನಿ ವೈಫಲ್ಯದಿಂದಾಗಿ ಅವರು ಹಾಸಿಗೆ ಹಿಡಿದಿದ್ದಾರೆ. ಹೀಗೆ ಮನೆಯಲ್ಲಿದ್ದ 2 ಆಧಾರ ಸ್ತಂಭಗಳು ಹಾಸಿಗೆ ಹಿಡಿದಿದ್ದು, ಇದೀಗ ಮನೆಯ ಹೆಣ್ಣು ಮಕ್ಕಳು ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀವೇನ್ ಮಾಡ್ಕೊಂಡಿದ್ದೀರ? ಮೊದಲು ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾ ಇದ್ದು. ಇವಾಗೆಲ್ಲ ತುಂಬಾ ಕಷ್ಟ ಆಗಿದೆ. ಈಗ ಮಕ್ಕಳು ಕೂತಲ್ಲೇ ಕಷ್ಟ ಆಗಿದೆ. ಈಗ ವಾರದಲ್ಲಿ 2 ಸಲ ಡೈಲಿಸಿಸ್ ಹೋಗ್ಬೇಕು, ಅದು ಕಷ್ಟ. ಈಗ ಅಂತೂ ತೊಂದರಲ್ಲ. ಈಗ ಮೊನ್ನೆ ಚೆಟ್ಟಳಿದ ಒಂದು ಪಾರ್ಟಿಯವರು ಸ್ವಲ್ಪ ಬಂದಿದ್ರು, ಸ್ವಲ್ಪ ಧನ ಸಹಾಯ ಮಾಡಿದ್ರು. ಮೊನ್ನೆ BSNL ಆಫೀಸಿಂದ 2 ಜನ ಬಂದಿದ್ರು, ಅವರು ಸ್ವಲ್ಪ ಸಹಾಯ ಮಾಡಿದ್ರು. ಅಂತೂ ಪರವಾಗಿಲ್ಲ. ಈ ಥರ ಸಹಾಯ ಮಾಡ್ತಾ ಇದ್ರೆ ನಮಗೆ ಟ್ರೀಟ್ಮೆಂಟಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಕ್ಕಳಿದ್ದಾರೆ ನಿಮಗೆ? ಮಕ್ಕಳಿದ್ದಾರೆ 2 ಜನ. ಏನು ಮಾಡ್ತಾ ಇದ್ದಾರೆ? ಫಸ್ಟ್ PUC, ಸೆಕೆಂಡ್ PUC ಒಬ್ಬಳು. ತುಂಬಾ ಹುಷಾರಿಲ್ಲ. ಡ್ಯಾಡಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಮಮ್ಮಿಗೆ ಜಾಯಿಂಟ್ ಎಲ್ಲ ಪೇನ್. ಯಾರಾದ್ರೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾರೆ. ಅಂದ್ರೆ ನೀ ಏನ್ ಮಾಡ್ತಾ ಇದ್ದೀವಿ? ಸೆಕೆಂಡ್ PU ಸಂಧ್ಯಾ ಅಂತ ಇದ್ರು. ಅಕ್ಕ ತಂಗಿ ಯಾರಾದ್ರೂ ಇದ್ದಾರೆ? ತಂಗಿ ಇದ್ದಾಳೆ, 10th ಸ್ಟ್ಯಾಂಡರ್ಡ್. ಏನಾಗ್ಬೇಕು ಅಂತಿದ್ಯಾ ಮುಂದೆ? ಡಾಕ್ಟರ್ ಏನಾಗಲ್ಲ. ಎಷ್ಟು ಟೈಮ್ ಆಯ್ತು ಈಗ ನಿಮ್ಮ ತಂದೆ ತಾಯಿಗೆ? ಹೀಗಾಗಿ ತಂದೆಗೆ ಒಂದು 6 ತಿಂಗಳಾಯ್ತು, ತಾಯಿಗೆ ಒಂದು 6 ವರ್ಷ ಆಯ್ತು. 6 ವರ್ಷದಿಂದ. ಮೊದಲೇನು ಕೆಲಸ ಮಾಡ್ತಿದ್ರು ತಂದೆ? ತಂದೆಗಾರ ಕೆಲಸ. ಇದರಿಂದಾಗಿ ಈ 2 ಹೆಣ್ಣು ಮಕ್ಕಳಿಗೆ ಒಂದೆಡೆ ತಂದೆ ತಾಯಿಯ ವೆಚ್ಚ ಭರಿಸಿದ್ರೆ, ತಮ್ಮ ವಿದ್ಯಾಭ್ಯಾಸಕ್ಕೆ ವೆಚ್ಚ ಭರಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಹೆಣ್ಣು ಮಕ್ಕಳು ಓದಿ ಉತ್ತಮ ಹುದ್ದೆಗೆ ಸೇರಿ ತಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಎಂಬ ಕನಸನ್ನ ಹೊತ್ತಿದ್ದ ಈ ಮಕ್ಕಳಿಗೆ ಕನಸು ಅರ್ಧ ಕಾಣುವ ಮೊದಲೇ ಹೊಡೆದು ಹೋದ ಗಾಜಿನಂತಾಗಿದೆ. ಇದರಿಂದಾಗಿ ಈ ಮಕ್ಕಳು ದಾನಿಗಳ ಸಹಾಯಕ್ಕಾಗಿ ಕೋರಿಕೊಂಡಿದ್ದಾರೆ. ಆದ್ರಿಂದ ದಯವಿಟ್ಟು ದಾನಿಗಳು ಬಹುದೊಡ್ಡ ಮನಸ್ಸು ಮಾಡಿ ಈ ಕುಟುಂಬಕ್ಕೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ರೆ ಕತ್ತಲೆಯಲ್ಲಿ ಜೀವನ ಸಾಗಿಸುತ್ತಿರುವ ಈ ಕುಟುಂಬಕ್ಕೆ ಅಲ್ಪ ಮಟ್ಟಿಗೆ ಬೆಳಕು ಬಂದಂತಾಗುತ್ತೆ. ಅದರಿಂದ ಸಹಾಯ ಮಾಡಲಿಚ್ಛಿಸುವವರು ಸಂಗಮ ವಾಹಿನಿಯನ್ನ ಸಂಪರ್ಕಿಸಬಹುದು. ಕಚೇರಿಯ ದೂರವಾಣಿ ಸಂಖ್ಯೆ 082722222777.